ಮೆಬ್ಲಿನ್ದು ಸೆನ್ಸೇಷನಲ್ ನ್ಯೂ ಇಯರ್. ಸೊ ಇಟ್ಸ್ ಜಸ್ಟ್ 140 or 150ಗೆ ನಿಮಗೆ ಇದು ಸಿಗುತ್ತೆ. ಅವ್ರು ಕೇಳಿ ಹಾಕ್ಸ್ಕೊತಾ ಇದ್ದಿದ್ದು ಲಿಪ್ಸ್ಟಿಕ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಆಫ್ ರಂಜಿನಿ. ದಿಸ್ ಇಸ್ ರಂಜಿನಿ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಇಲ್ಲಿ ಸೂಪರ್ ಆಗಿದ್ದೀನಿ. ವೀಡಿಯೋಸ್ ಕಂಟೆಂಟ್ ಎಲ್ಲ ಯೋಚನೆ ಮಾಡ್ತಾ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೋಫಾರ್ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲಿಗೆ ಈಗ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ವಾಚ್ ಆಲ್ ಮೈ ಓಲ್ಡ್ ವೀಡಿಯೋಸ್. ಇಫ್ ಯು ಗೈಸ್ ಲೈಕ್ ದ ವೀಡಿಯೋ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾಕಂದರೆ ನಿಮ್ಮದು ಒಂದೊಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ನನಗೆ ಅದೊಂಥರ ಮೋಟಿವೇಶನ್ ಥರ ಆಗುತ್ತೆ. ನೀವೇನಾದರೂ ಇಷ್ಟಪಟ್ಟರೆ ನನ್ನ ವೀಡಿಯೋಸ್ನ ನೆಕ್ಸ್ಟ್ ನಾನು ತುಂಬ ವೀಡಿಯೋಸ್ ನಿಮಗೆ ಮಾಡಬೇಕು, ತುಂಬ ಕಂಟೆಂಟ್ಸ್ನ ತರಬೇಕು ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಲಿಪ್ಸ್ಟಿಕ್. ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದಾಗ ಗೊತ್ತಾಗಿರುತ್ತೆ. ನನಗೆ ತುಂಬ ಟಾಪ್ 10 ಈಗ ಎಲ್ಲ ಗರ್ಲ್ಸಿಗೂ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಎಲ್ಲ ಗರ್ಲ್ಸ್ ಹತ್ರ ಒಂದಕ್ಕಿಂತ ಜಾಸ್ತಿನೇ ಲಿಪ್ಸ್ಟಿಕ್ಸ್ ನಿಮ್ಮೆಲ್ಲರ ಹತ್ರನೂ ಇರುತ್ತೆ. ದ ಸೇಮ್ ವೇ ನನ್ನ ಹತ್ರನೂ ಇದೆ. ನನಗೂ ತುಂಬ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲಿ ಹೋದರೂ ಏನು ತೊಗೊಂಡಿಲ್ಲ ಅಂದರೆ ಒಂದು ಲಿಪ್ಸ್ಟಿಕ್ ತೊಗೊಂಬಂದರೆ ನಂಗೆ ತುಂಬ ಹ್ಯಾಪಿ ಆಗುತ್ತೆ. ಸುಮ್ಮನೆ ಹಿಂಗೆ ಹೊರಗೆ ಹೋದಾಗಲೂ ಅಲ್ಲೇನಾದ್ರು ಲಿಪ್ಸ್ಟಿಕ್ ನೋಡ್ತೀನೋ ತೊಗೊತೀನಿ, ಓಕೆ ಲೆಟ್ ಮಿ ಟ್ರೈ ಅಂತ. ಕೆಲವೊಂದೆಲ್ಲ ಟ್ರೈ ಮಾಡೋಕ್ಕೆ ತೊಗೊಂಡಿರ್ತೀನಿ, ಕೆಲವೊಂದೆಲ್ಲ ನಂಗೆ ಇಷ್ಟ ಆಗಿ ತೊಗೊಂಡಿರ್ತೀನಿ. ಸೊ ಹೀಗೆ ತುಂಬ ಲಿಪ್ಸ್ಟಿಕ್ಸ್ ಇದೆ. ಅಷ್ಟೆಲ್ಲ ಲಿಪ್ಸ್ಟಿಕ್ ಯೂಸ್ ಮಾಡಿ ಅದರಲ್ಲಿ ಕೆಲವೊಂದು ಲಿಪ್ಸ್ಟಿಕ್ಸ್ ಬಂದು ನಮ್ಮೆಲ್ಲರಿಗೂ ಕೆಲವೊಂದು ಫೇವ್ರೆಟ್ಸ್ ಅಂತ ಇರುತ್ತಲ್ವ, ಅದೇ ಥರ ನನ್ನ ಹತ್ರ ಇವತ್ತು 10 ಫೇವ್ರೆಟ್ ಲಿಪ್ಸ್ಟಿಕ್ಸ್ ಇದೆ. ಸೊ ಅದ್ರ ಬಗ್ಗೆನೇ ದಿಸ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಲಿಪ್ಸ್ಟಿಕ್ಸ್ ನನ್ನ ಹತ್ರ ಇರೋ ಈ 10 ಲಿಪ್ಸ್ಟಿಕ್ಸ್ ನಂದು ಟಾಪ್ ಫೇವ್ರೆಟ್ ಲಿಪ್ಸ್ಟಿಕ್ಸ್. ಇದು ಯಾವ್ದು ಅಂತ ಹೇಳ್ತೀನಿ. ಇದು ಎಲ್ಲ ಅಫೋರ್ಡಬಲ್ ರೇಂಜಲ್ಲಿ ನಿಮಗೆ ಇದನ್ನು ಆರಾಮಾಗಿ ತೊಗೊಬೋದು. ಅಷ್ಟು ಅಫೋರ್ಡಬಲ್ ಆಗಿರೋವಂಥ ಲಿಪ್ಸ್ಟಿಕ್ಸ್ನೇ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಫಸ್ಟ್ ಬಂದುಬಿಟ್ಟು ಇದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಟಿಂಟ್ ಅಂತಲೇ ಹೇಳ್ಬೋದು. ಇದು ಮಾರ್ಸ್ ಅವ್ರದ್ದು ಲಿಪ್ ಟಿಂಟ್. ಇದು ವೆಲ್ವೆಟ್ ಲಿಪ್ ಟಿಂಟ್ ಅಂತ ಬಂದಿದೆ. ಈಗ ರೀಸೆಂಟ್ ಡೇಸಲ್ಲಿ ತುಂಬ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ದಿಸ್ ಇಸ್ ವೆರಿ ಗುಡ್ ಫಾರ್ಮುಲಾ. ಅಂತೂ ನಾವು ಇದನ್ನು ಲಿಪ್ಸಲ್ಲಿ ಹಾಕಿದರೆ ಲಿಪ್ಸ್ಟಿಕ್ ಅಂತ ಅನ್ಸೋದೇ ಇಲ್ಲ. ಐ ಮೀನ್ ಲಿಪ್ಪಲ್ಲಿ ಏನೋ ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಅಷ್ಟು ಲೈಟ್ ವೆಯ್ಟ್ ಆಗಿದೆ, ತುಂಬ ವೆಲ್ವೆಟಿ ಆಗಿದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಇದು ರೀಸೆಂಟ್ ಡೇಸಲ್ಲಿ ತುಂಬ ಇಷ್ಟ ಆಗ್ತಾ ಇದೆ. ಈ ಕಲರು ಹೌದು, ಈ ಫಾರ್ಮುಲಾ ಹೌದು. ಇದನ್ನು ಸ್ವ್ಯಾಶ್ ಮಾಡಿ ತೋರಿಸ್ತೀನಿ. ಸೊ ವಿಚ್ ಇಸ್ ಲೈಕ್ ಇದು ಕಾಣಲ್ಲ ಲಿಪ್ಪಲ್ಲಿ ಲಿಪ್ ಟಿಂಟ್ ಅಲ್ವಾ. ಸೊ ಟಿಂಟ್ ಇದಷ್ಟು ಕೈಯಲ್ಲಿ ಕಾಣ್ತಾ ಇಲ್ಲ, ಬಟ್ ಲಿಪ್ಪಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿದೆ. ನಾನು ಇವತ್ತು ಈ ಲಿಪ್ಸ್ಟಿಕ್ ಹಾಕೋದ್ರಿಂದ ಮುಂಚೆ ನಾನು ಇದನ್ನು ಲಿಪ್ ಟಿಂಟಾಗಿ ಯೂಸ್ ಮಾಡಿದ್ದೀನಿ. ಸೊ ನಾನು ಇದೀಗ ಎವ್ರಿ ಡೇ ನನಗೆ ಲಿಪ್ ಟಿಂಟಾಗಿ ಇದನ್ನೇ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಇದು ಆಯಿತಾ. ನೆಕ್ಸ್ಟ್ ಬಂದು ಮೆಬ್ಲಿನ್ ಅವ್ರದ್ದು ಸೆನ್ಸೇಷನಲ್ ಬರುವಂಥ ಲಿಪ್ಸ್ಟಿಕ್ ಇದು. ಇದಂತೂ ನಾನು ಇದು ಹಾಕಿದಾಗ 2-3 ಜನನಾದರೂ ಕೇಳ್ತಾರೆ ಇದು ಯಾವ ಶೇಡ್ ಅಂತ. ಯಾಕೆಂದರೆ ನನಗದು ಏನು ಹೇಳೋದು, ನಮ್ಮ ಸ್ಕಿನ್ ಟೋನಿಗೆ ತುಂಬ ಆ್ಯಪ್ಟ್ ಆಗಿರುತ್ತೆ ಈ ಲಿಪ್ಸ್ಟಿಕ್. ಇದು ಶೇಡ್ ಬಂದು ಟಚ್ ಆಫ್ ಸ್ಪೈಸ್ ಅಂತ. ತುಂಬ ಚೆನ್ನಾಗಿದೆ. ಸ್ವಲ್ಪ ಇದು ನ್ಯೂಡ್ ಪಿಂಕ್, ಇದೊಂಥರ ನ್ಯೂಡ್ ಪಿಂಕ್ ಶೇಡ್ ಆಯಿತಾ. ಸಿ ಲೈಕ್ ದಿಸ್, ಇದೊಂಥರ ನ್ಯೂಡ್ ಪಿಂಕ್ ಶೇಡಲ್ಲಿದೆ. ತುಂಬ ಚೆನ್ನಾಗಿದೆ ಈ ಶೇಡು. ಸೊ ನೀವು ಇದನ್ನು ಎವ್ರಿ ಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗ್ ಆಗಿದೆ, ವಾಟರ್ ಪ್ರೂಫ್ ಇದು. ನಿಮಗೆ ಆಲ್ಮೋಸ್ಟ್ 8 to 10 hours ನಿಮಗೆ ಹೇಗಿದ್ರೂ ಲಾಸ್ಟ್ ಆಗುತ್ತೆ. ಯಾಕಂದ್ರೆ ನನಗೆ ಆಗ್ತಾಯಿದೆ. ಇದನ್ನು ಹಾಕಿಬಿಟ್ಟು ನಾನು ಫುಡ್ಡೆಲ್ಲ ತಿಂದಿದ್ದೀನಿ, ನೀರು ಕುಡಿದ್ರು, ಫುಡ್ ಏನಾದ್ರು ತಿಂದರೂ ಸಹ ಇದೇನು ಆಗ್ತಾಯಿಲ್ಲ. ಸೊ ದಿಸ್ ಇಸ್ ವೆರಿ ವಾಟರ್ ಪ್ರೂಫ್ ಆ್ಯಂಡ್ ಅಫೋರ್ಡಬಲ್ ರೇಂಜಲ್ಲಿ ಇಟ್ಸ್ ಅ ಗುಡ್ ಚಾಯ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಫ್ರಮ್ ಡ್ಯಾಸ್ಲರ್. ಸೊ ಡ್ಯಾಸ್ಲರ್ ನಿಮಗೆಲ್ರಿಗೂ ಗೊತ್ತು, ಐಲೈನರ್ಗೆ ಫೇಮಸ್ ಡ್ಯಾಸ್ಲರ್. ನಾನು ಅದೇ ಯೂಸ್ ಮಾಡ್ತಾ ಇರೋದು ಫ್ರಮ್ ಮೈ ಚೈಲ್ಡ್ಹುಡ್ ಅಂತಲೇ ಹೇಳ್ಬೋದು. ಚೈಲ್ಡ್ಹುಡ್ಡಿಂದನೂ ನಾನು ಡ್ಯಾಸ್ಲರ್ ಅವ್ರದ್ದು ಐಲೈನರೇ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಅವ್ರದ್ರಲ್ಲಿ ಲಿಪ್ಸ್ಟಿಕ್ ನೋಡಿದಾಗ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಹೇಗಿರುತ್ತೆ ಅಂತ. ಬಟ್ ಟ್ರಸ್ಟ್ ಮಿ ಗೈಸ್, ದಿಸ್ ಇಸ್ ವೆರಿ ಅಫೋರ್ಡಬಲ್ ರೇಂಜ್ ಪ್ರಾಡಕ್ಟ್. ಆ್ಯಂಡ್ ಇದೇನು ಹೇಳ್ದು, ಲಾಂಗ್ ಲಾಸ್ಟಿಂಗು ಹೌದು, ಟ್ರಾನ್ಸ್ಫರ್ ಪ್ರೂಫ್, ವಾಟರ್ ಪ್ರೂಫ್, ಕಿಸ್ ಪ್ರೂಫ್, ಏನು ಪ್ರೂಫ್ ಇದೆ ಎಲ್ಲ ಪ್ರೂಫ್ ಅಂತಲೇ ಹೇಳ್ಬೋದು ಇದನ್ನು. ಯಾಕೆ ಅಂದರೆ ಇದು ಹಚ್ಚಿಬಿಟ್ಟು ಈವ್ನಿಂಗ್ ತನಕ ನನಗೇನೂ ಆಗಿಲ್ಲ. ಇದೊಂದು ಡಾರ್ಕ್ ಬ್ರೌನ್, ಚಾಕ್ಲೇಟ್ ಬ್ರೌನ್ ಶೇಡ್. ಇದು ನಂಗೆ ತುಂಬ ಸೂಟಬಲ್ ಟು ಆಲ್ಸ್ ಇಂಡಿಯನ್ ಸ್ಕಿನ್ ಟೋನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಆ್ಯಂಡ್ ಅಫೋರ್ಡಬಲ್ ರೇಂಜ್ ಜಸ್ಟ್ 140 or 150ಗೆ ನಿಮಗೆ ಇದು ಸಿಗುತ್ತೆ. ಇಟ್ಸ್ ಅ ಗುಡ್ ಬೈ ಅಂತಲೇ ಹೇಳ್ಬೋದು. ಓಕೆ,
ಸೊ ನೆಕ್ಸ್ಟ್ ಒನ್ ಇಸ್ ಫ್ರಮ್ ಮೆಬೆಲಿನ್ ಅಗೈನ್. ಇದು ಸ್ವಲ್ಪ ಡಾರ್ಕ್ ಶೇಡ್, ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವೇನಾದರೂ ಟ್ರೆಡಿಷ್ನಲ್ ಫಂಕ್ಷನ್ಸ್ ಏನಾದರೂ ಅಟೆಂಡ್ ಮಾಡ್ತಾಯಿದ್ದೀವಿ, ಸ್ಯಾರಿ, ಗೌನ್, ಎತ್ನಿಕ್ ವೇರ್ ಏನಾದರೂ ಹಾಕಿದ್ದೀವಿ ಅಂತ ಹೇಳಿದಾಗ ಹಾಕ್ಕೊಳೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಶೇಡ್ ಇದು. ಸೊ ಇದು ವಿಕ್ಕಡ್ ನಂಬರ್ 50 ವಿಕ್ಕಡ್ ಅನ್ನೋ ಒಂದು ಶೇಡ್ ನೇಮ್. ಪಿಂಕ್ ನೋಡಿ, ಇದಂದ್ರೆ ಪಿಂಕಿಶ್ ರೆಡ್. ಐ ಡೋಂಟ್ ನೋ ಗೈಸ್, ಈ ಕ್ಯಾಮ್ರಾದಲ್ಲಿ ಇದು ಜಸ್ಟಿಸ್ ಮಾಡ್ತಾ ಇಲ್ಲ. ಆ್ಯಂಡ್ ಕ್ಯಾಮ್ರಾದಲ್ಲಿ ರಿಯಲ್ ಕಲರ್ ನನಗೆ ತೋರ್ಸೋಕೆ ಆಗ್ತಾ ಇಲ್ಲ. ನಾನು ಯಾವುದು ಅಪ್ಲೈ ಮಾಡಿದ್ರು ರೆಡ್ ಆರ್ ಪಿಂಕ್ ಶೇಡಲ್ಲಿ ಕಾಣ್ತಾ ಇದೆ. ಬಟ್ ಸ್ಟಿಲ್ ಗೈಸ್, ಟ್ರಸ್ಟ್ ಮೀ, ದಿಸ್ ಇಸ್ ವೆರಿ ಗುಡ್ ಶೇಡ್. ದಿಸ್ ಇಸ್ ಪಿಂಕಿಶ್ ರೆಡ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ಇದು ಸ್ವಲ್ಪ ಗ್ಲಾಸೇ ಫಿನಿಶ್ ಕೊಡುತ್ತೆ ಹಾಕಿದಾಗ. ಆ ಮೇಲಿನ ಗ್ಲಾಸ್ ಸ್ವಲ್ಪ ಹೊತ್ತಾಗೋಕ್ಕೂ ಹೋಗುತ್ತೆ, ಬಟ್ ಆ ಟಿಂಟ್ ನಿಮಗೆ ಸ್ವಲ್ಪ ಹೊತ್ತು ಏನಿದ್ರು ಒಂದು 4 to 5 years ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಕಲರ್ ಮಾತ್ರ ನಂಗೆ ತುಂಬ ಇಷ್ಟ, ಅದಕ್ಕೆ ನಾನು ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಇದನ್ನು ಇಟ್ಟಿದ್ದೀನಿ. ನೆಕ್ಸ್ಟ್ ಒನ್, ಇದು ಅಫೋರ್ಡಬಲ್ ರೇಂಜಿಂದನೇ. ಇದು ಸ್ವಿಸ್ ಬ್ಯೂಟಿ ಅನ್ನೋ ಬ್ರ್ಯಾಂಡಿಂದ. ಇದು ಡ್ರಗ್ ಸ್ಟೋರ್ ಪ್ರಾಡಕ್ಟು, ನಂಗೆ ತುಂಬ ಇಷ್ಟ. ನನಗೆ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸಲ್ಲಿ ರೀಸೆಂಟ್ ಡೇಸಲ್ಲಿ ನನಗೆ ಇಷ್ಟ ಆಗ್ತಾ ಇರೋದು ಮಾರ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಗೈಸ್. ಟ್ರಸ್ಟ್ ಮೀ, ಅವ್ರದ್ದು ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಅವ್ರ ಪ್ರಾಡಕ್ಟ್ಸ್ ಎಲ್ಲ. ಅವ್ರದ್ದು ಲಿಪ್ಸ್ಟಿಕ್ ಆಗಿರಲಿ, ಲಿಪ್ ಲೈನರ್ಸ್, ಸ್ಪೆಷಲಿ ಲಿಪ್ ಲೈನರ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಅದೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಬಗ್ಗೆ ಒಂದು ವೀಡಿಯೋ ಡೀಟೇಲಾಗಿ ನಾನು ಮಾಡ್ತೀನಿ. ಬಟ್ ಇವಾಗ ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಇದು ಲಾಂಗ್ ಲಾಸ್ಟಿಂಗೂ ಹೌದು ಆ್ಯಂಡ್ ಟ್ರಾನ್ಸ್ಫರ್ ಪ್ರೂಫ್ ಗೈಸ್. ಟ್ರಸ್ಟ್ ಮಿ, ದಿಸ್ ಇಸ್ ಅರೌಂಡ್ 230 to 240. ಒಂದೊಳ್ಳೆ ರೆಡ್ ಶೇಡ್. ಬ್ರೈಡಲ್ ರೆಡ್ ಬರುತ್ತಲ್ಲ, ಬ್ಲಡ್ ರೆಡ್, ಆ ಶೇಡ್. ಇದು ತುಂಬ ಚೆನ್ನಾಗಿದೆ. ಬ್ಲಡ್ ರೆಡ್ ಎಲ್ಲರ ಹತ್ರ ಕಾಮನ್ ಆಗಿರುವಂಥ ಒಂದು ಕಲರು. ಸೊ ಈ ಕಲರ್ ಬಂದು ನನಗೆ ಎಲ್ಲ ಡ್ರೆಸ್ ಮೇಲೂ ಮ್ಯಾಚ್ ಆಗೋವಂಥ ಒಂದು ಕಲರು. ಯಾಕೆ ಅಂದರೆ ನಾವು ಇದನ್ನು ಎತ್ನಿಕ್ ವೇರಲ್ಲೂ ಇದನ್ನು ಯೂಸ್ ಮಾಡ್ಬೋದು, ಪ್ಲಸ್ ನಾವು ವೆಸ್ಟರ್ನ್ ವೇರಲ್ಲೂ ಯೂಸ್ ಮಾಡ್ಬೋದು. ಈವ್ನಿಂಗ್ ಪಾರ್ಟಿ ಆರ್ ನೈಟ್ ಔಟ್ಗೆಲ್ಲ ಬೆಸ್ಟ್ ಗೈಸ್. ದಿಸ್ ಇಸ್ ದ ಬೆಸ್ಟ್ ಒನ್. ಸೊ ತುಂಬ ಚೆನ್ನಾಗಿದೆ, ಟ್ರಾನ್ಸ್ಫರ್ ಪ್ರೂಫು ಹೌದು ಆ್ಯಂಡ್ ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ ಬೈ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಫ್ರಮ್ ಫೇಸಸ್ ಕೆನಡಾ ಅವ್ರದ್ದು. ಇದು ಈಗ ರೀಸೆಂಟಾಗಿ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಫೇಸಸ್ ಕೆನಡಾ ಅವ್ರದ್ದು ಈ ಕಲರು ಒಂಥರ ನ್ಯೂಡ್ ಪಿಂಕ್. ನ್ಯೂಡ್ ಅಂದರೆ ತುಂಬ ನ್ಯೂಡ್ ಪಿಂಕ್ ಆಯಿತಾ. ಸೊ ಇದರಲ್ಲಿ ನಿಮಗೆ ಡಾರ್ಕಾಗಿ ಕಾಣ್ಬೋದು, ಬಟ್ ಇದು ತುಂಬ ನ್ಯೂಡ್ ಪಿಂಕ್. ಇದು ಶೇಡ್ ನೇಮ್ ಬಂದುಬಿಟ್ಟು ನೋಟ್ ಟು ಸೆಲ್ಫ್ ಅಂತ. ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾನೊಂದು ಆ್ಯಡ್ ಶೂಟಿಗೆ ಮೇಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ಅದರಲ್ಲಿ ಅವ್ರಿಗೆ ನಾನು ರೆಗ್ಯುಲರಾಗಿ ಅವ್ರಿಗೆ ಕೇಳಿ ಹಾಕ್ಸ್ಕೊತಾ ಇದ್ದಿದ್ದು ಲಿಪ್ಸ್ಟಿಕ್. ಇದು ನೋಟ್ ಟು ಸೆಲ್ಫ್ ತುಂಬ ಇಷ್ಟ ಎಲ್ರಿಗೂ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ಅನದರ್ ಒನ್ ಇಸ್ ಫ್ರಮ್ ನೈಕಾದು. ಇದು ತುಂಬ ಚೆನ್ನಾಗಿದೆ. ಪ್ರಾಮ್ ಡೇಟ್ ಅನ್ನೋ ಒಂದು ಶೇಡ್ ನೇಮ್ ಬಂದು ಪ್ರಾಮ್ ಡೇಟ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಒಂಥರ ಪಿಂಕಿಶ್ ಕಲರ್. ನೋಡಿ, ನಾನು ಸ್ವ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಕಲರ್ ಆ್ಯಂಡ್ ದಿಸ್ ಇಸ್ ವೆರಿ ಗುಡ್ ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಆಗಿದೆ. ಲಿಪ್ಪಲ್ಲಿ ತುಂಬ ಚೆನ್ನಾಗಿ ಕುತ್ಕೊಳುತ್ತೆ. ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ, ಜಸ್ಟ್ 2 to 3 hours ನಿಮಗೆ ಲಾಸ್ಟ್ ಆಗುತ್ತೆ ಅಷ್ಟೇ. ಬಟ್ ಅಪ್ಲೈ ಮಾಡಿದ್ರೆ ಇಟ್ಸ್ ಗುಡ್. ಬಟ್ ಕಲರ್ ವೈಸ್ ನಂಗೆ ತುಂಬ ಇಷ್ಟ, ಅದಕ್ಕೆ ನಾನು ಇದನ್ನು ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಈಸ್ ಫ್ರಮ್ ಝುಡಿಯೋ ಲಿಪ್ಸ್ಟಿಕ್. ಯಾರಿಗೆ ತಾನೇ ಗೊತ್ತಿರಲ್ಲ, ಈಗ ಝುಡಿಯೋ ಲಿಪ್ಸ್ಟಿಕ್ ತುಂಬ ಟ್ರೆಂಡಿಂಗಲ್ಲಿದೆ. ಇದು ಆಲ್ ಡೇ ಮ್ಯಾಟ್ ಅನ್ನೋ ರೇಂಜಲ್ಲಿ ಬರುತ್ತೆ ಲಿಪ್ ಕಲರ್. ಇದು ನಾನು ಇವಾಗ ಅಪ್ಲೈ ಮಾಡಿರೋ ಅಂಥ ಶೇಡು ಇದೇನೆ. ನಂಗೆ ತುಂಬ ಇಷ್ಟ. ಇದು ಮಗಳೆದ್ಲು, ಮಧ್ಯದಲ್ಲಿ ಮಗಳೆದ್ಲು. ಸೊ ವಿಡಿಯೋ ಸ್ಟಾಪ್ ಮಾಡಬೇಕಾಗಿತ್ತು, ನಿದ್ದೆಯಿಂದ ಎದ್ದು ಬರ್ತಾ ಇರೋದು. ಲಿಪ್ಸ್ಟಿಕ್ ನೋಡಿದ್ಲಲ್ಲ, ಇನ್ನೂ ಮುಗೀತು. ಇನ್ನು ಲಿಪ್ಸ್ಟಿಕ್ ಜೊತೆನೇ ಅವಳದ್ದು ಕೆಲಸ ಇರುತ್ತೆ. ಸೊ ಓಕೆ, ಸಾರಿ, ಆ ವಿಡಿಯೋ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ನಾನು ಆ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.